ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪುಷ್ಪಲಾ ತಾರೀಸ್, ನಾನು ಲಾ ಆಫ್ ಅಟ್ರಾಕ್ಷನ್ ಕೋಚ್. ನಾನು ಇವತ್ತು ನಿಮಗೆ ಮ್ಯಾಜಿಕ್ ಬುಕ್ಕಿಂದು ಸೀರೀಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಡೇ 14 ಹ್ಯಾವ್ ಎ ಮ್ಯಾಜಿಕಲ್ ಡೇ ಅಂತ. ಹ್ಯಾವ್ ಎ ಮ್ಯಾಜಿಕಲ್ ಡೇನಲ್ಲಿ ನಾವು ಏನು ಮಾಡ್ಬೋದು, ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ದ ಕಾನ್ಸೆಪ್ಟ್ ಇಲ್ಲಿ ಏನು ಅಂದರೆ, ನೀವು ಪ್ರತಿ ಕ್ಷಣವೂ ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ಗ್ರ್ಯಾಟಿಟ್ಯೂಡ್ ಅನ್ನೋದು ಹೈಯೆಸ್ಟ್ ಫ್ರೀಕ್ವೆನ್ಸಿ. ನೀವು ಗ್ರ್ಯಾಟಿಟ್ಯೂಡಲ್ಲಿ ಇದ್ದಾಗೆಲ್ಲ ನಿಮ್ಗೇನು ಬೇಕೋ ನಿಮ್ಮ ಲೈಫಲ್ಲಿ ಅದು ನಿಮ್ಮ ಹತ್ರ ಬರ್ತಾ ಹೋಗ್ತಾ ಇರುತ್ತೆ. ನೀವು ಹತಾಶೆ ನಿರಾಶೆನಲ್ಲಿ ಇದ್ದೀರಾ ಅಂದರೆ ನಿಮಗೆ ಬೇಡದಲ್ಲೇ ಇರೋದ್ರಿಂದ ಕಡೆ ಹೋಗ್ತೀರಾ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಗ್ರ್ಯಾಟಿಟ್ಯೂಡಲ್ಲಿ ಇರಬೇಕಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇದು ಒಂದು ಫೀಲಿಂಗ್. ಗ್ರ್ಯಾಟಿಟ್ಯೂಡ್ ಅನ್ನೋದು ಒಂದು ಗ್ರೇಟೆಸ್ಟ್ ಪಾಸಿಟಿವ್ ಫೀಲಿಂಗ್. ಆ ಪಾಸಿಟಿವ್ ಫೀಲಿಂಗಲ್ಲಿದ್ದಾಗ ನಿಮಗೇನು ಅನಿಸುತ್ತೋ, ನಿಮಗೇನು ಬೇಕೋ ಅದು ನಿಮ್ಮ ಕಡೆ ಬರ್ತಾ ಹೋಗುತ್ತೆ. ಇವಾಗ ಈ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಇಂಟೆನ್ಷನ್ಸ್ ಕಂಪ್ರೆಸ್ಡ್ ಇಂಟು ವರ್ಡ್ಸ್ ಎನ್ಫೋಲ್ಡ್ ಮ್ಯಾಜಿಕಲ್ ಪವರ್. ಅಂದರೆ ನಾವು ಯಾವುದಾರ ಒಂದು ಇಂಟೆನ್ಷನ್ ಮಾಡಿದಾಗ ಆ ಇಂಟೆನ್ಷನನ್ನು ಪೂರ್ತಿ ಮಾಡೋದಕ್ಕೆ ಮ್ಯಾಜಿಕಲ್ ಆಗಿ ಪವರ್ ಅನ್ನೋದು ಇರುತ್ತೆ. ಸೊ ನೀವೇನನ್ನು ಇಂಟೆನ್ಷನ್ ಮಾಡ್ತೀರಾ ಅಂದರೆ ಅದನ್ನು ಈಡೇರಿಸೋದಕ್ಕೆ ಮ್ಯಾಜಿಕ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ. ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ಮೋಸ್ಟ್ ಮ್ಯಾಜಿಕಲ್ ಡೇ ಆಫ್ ಯುವರ್ ಲೈಫ್, ಯು ಕ್ಯಾನ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಹೋಲ್ ಡೇ ಬಿಫೋರ್ ಯು ಲೀವ್ ಇಟ್. ಟು ಹ್ಯಾವ್ ಎ ಮಿರಾಕಲ್ ಡೇ, you simply think through your plans for the day and say the magic word thank you for each one going well before you have lived it. It's the easiest thing to do. It's only takes a few minutes, but the difference it can make in your day is incredible. Being grateful for your day beforehand creating a magic day to the law of attraction. When you give thanks for the experience in your day going well, you must receive back experiences going well. ನೀವು ಯಾಕೆ ಒಂದು ಮ್ಯಾಜಿಕಲ್ ಡೇನ ಸೆಟ್ ಮಾಡಬೇಕಂದ್ರೆ, ನಿನ್ನೆ ನೀವು ಕೇಳಿದ್ದೀರಾ. ನಿನ್ನೆ ನಿಮಗೆ ಡ್ರೀಮ್ ಅಂದರೆ ನಿನ್ನೆ ಅಲ್ವಾ, ನಾನು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ನಿಮ್ಮ ಡ್ರೀಮ್ ಲಿಸ್ಟ್ನ ಮಾಡಿ ಅಂತ ಹೇಳಿದೆ. ಅದನ್ನು ರೀಚ್ ಆಗೋದಕ್ಕೆ ನೀವು ಪ್ರತಿದಿನ ಆ ದಿನ ಶುರುವಾಗೋಕ್ಕೂ ಮುಂಚೆ, ರಾತ್ರಿಯೇ ಮಲಗೋದಕ್ಕೂ ಮುಂಚೆ ನಿಮಗೆ ನೆಕ್ಸ್ಟ್ ಡೇ ಹೇಗಿರಬೇಕು ಅಂತ ನೀವು ಇಂಟೆನ್ಷನನ್ನು ಸೆಟ್ ಮಾಡಿ ಮಲ್ಕೋಬೇಕಂತ. ಇದು ಜಸ್ಟ್ 1 ಮಿನಿಟ್ ಅಷ್ಟೇ ಆಗೋದು. ಇದನ್ನು ಮಾಡಿದ್ರೆ ನಿಮ್ಮ ಲೈಫು ಮ್ಯಾಜಿಕಲ್ ಆಗಿ ನೀವು ಅಂದ್ಕೊಂಡಿದ್ದೇ ಆಗೋ ಕಡೆ ಆಗುತ್ತೆ. If you don't believe that, have the power to affect the circumstance of your day so dramatically, think about a time when you woke up grumping or in a bad mood. You went off into your day and one thing after another went wrong until by the end of the day you were exclaiming that you had a heck of bad days, as though the bad days happened by accident. Well, the only reason you had a bad day was because you took a bad mood from the morning with you, and it was your bad mood that was cause of one thing after another going wrong. ಇಲ್ಲಿ ಇದೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ದಿವಸ ಯಾಕೆ ಕೆಟ್ಟೋಯ್ತು ಅಂದರೆ, ನೀವು ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಹರಿಬರಿನಲ್ಲಿ ಬ್ಯಾಡ್ ಮೂಡಲ್ಲೇ ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ನೀವು ನಿಮ್ಮ ಕೆಲಸಕ್ಕಂತ ಹೋಗಿದ್ದೀರ. ಆ ರೀತಿ ಆದಾಗ ಏನಾಗುತ್ತೆ ಅಂದರೆ, ನೀವು ಹರಿಬಿರಿ, ವರಿ, ಆ್ಯಂಗ್ಸೈಟಿ, ಹೆದರಿಕೆ ಅದರಿಂದ ನೀವು ಹೋದಾಗ ನಿಮ್ಮ ಹತ್ರ ನಡೀತಾ ಇರೋ ಥಿಂಗ್ಸು ಕೂಡ ಬ್ಯಾಡ್ ಥಿಂಗ್ಸ್, ಬ್ಯಾಡ್ ಮೂಡ್, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಮ ಡೇ ಫುಲ್ ಅದೇ ಥರ ಆಗುತ್ತೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಫಸ್ಟೇ ನಮ್ಮ ಡೇನ ಈ ಥರ ಇರಬೇಕು ಅಂತ ಫಿಕ್ಸ್ ಮಾಡ್ಕೊಬೇಕು. Even waking up in a bad mood doesn't happen by accident, because it means that you want to sleep thinking negatively about something, perhaps without realizing it. It's the very reason why you are doing the magic rock practice last thing at the night, to ensure that you go to sleep thinking good thoughts. The magic rock practice
at the night. Combine with count your blessing every morning. Set your good mood at night and in the morning, and they guarantee that you are feeling good before you go off into your day. ನೀವು ಆ್ಯಕ್ಚುಲಿ ಯಾಕೆ ನಾವು ಮ್ಯಾಜಿಕ್ ರಾಕ್ ಪ್ರಾಕ್ಟೀಸನ್ನು ರಾತ್ರಿ ಮಾಡಿರಿ ಅಂತ ಅಂತೀವಿ ಅಂದರೆ, ನೀವು ಗೊತ್ತಾಗ್ದಲೇ ನಿಮ್ಮ ಮೈಂಡಲ್ಲಿ ಗೊತ್ತಾಗ್ದಲೇ ಒಂದು ನಿಮ್ಗಿಷ್ಟ ಇಲ್ದಲೇ ಇರೋ ನೆಗೆಟಿವ್ ಸಿಚುವೇಶನನ್ನು ಯೋಚನೆ ಮಾಡ್ಕೊತ ಮಲ್ಕೊಂಡ್ಬಿಡ್ತೀರ. ಸೊ ಆ ರೀತಿಯಾಗಿ ನಿಮ್ಮದು ನೆಕ್ಸ್ಟ್ ಡೇ ಕೆಟ್ಟೋಗಬಾರ್ದು, ಬ್ಯಾಡ್ ಮೂಡ್ ಬರಬಾರ್ದು ಅಂತಲೇ ನೀವು ಮಲ್ಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕನ್ನು ಇಟ್ಕೊಂಡು ನಿಮ್ಗೆ ಏನೇನು ಒಳ್ಳೆಯದಾಗಿದೆ ಅಂತ ನೆನಪಿಸ್ಕೊಂಡು ಮಲ್ಕೊಳ್ಳಿ ಅಂದಿದ್ದು. ಯಾಕಂದರೆ ನೀವು ಮಲ್ಕೊಬೇಕಾದ್ರೆ ಒಳ್ಳೆ ಗುಡ್ ಮೂಡಲ್ಲಿ ಮಲ್ಕೊಳ್ಳಿ ಅಂತ. ಆಮೇಲೆ ಎದ್ದಿದ ತಕ್ಷಣ ಯಾಕೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸನ್ನು ಬರೀರಿ ಅಂದರೆ, ನೀವು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಯಾವಾಗಲೂ ನಿಮ್ಮ ಮೂಡು ಚೆನ್ನಾಗಾಗಿ ಗ್ರೇಟ್ಫುಲ್ ಆಗಲಿ ಅಂತ. ಯಾಕಂದರೆ ಅವೆರಡೂ ನಿಮ್ಮ ಡೇ ಚೆನ್ನಾಗಾಗಲಿ, ನಿಮ್ಮ ನೈಟ್ ಚೆನ್ನಾಗಿರಲಿ ಅಂತಲೇ ಇಲ್ಲಿ ಇದು ಮಾಡಿರೋದು. To have a magical day, you need to feel good. I don't know of anything other than gratitude that guarantee to put you in a good mood almost instantly. ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ, ನಿಮಗೆ ನಿಮ್ಮ ಡೇ ಮ್ಯಾಜಿಕಲ್ ಆಗಬೇಕಂದ್ರೆ ಅವರಿಗೆ ಗ್ರ್ಯಾಟಿಟ್ಯೂಡನ್ನ ಬಿಟ್ಟು ಬೇರೆ ಯಾವುದೂ ಥಿಂಗ್ಸ್ ಗೊತ್ತಿಲ್ಲ ಅಂತ. ಯಾಕಂದರೆ ಗ್ರ್ಯಾಟಿಟ್ಯೂಡ್ ಈಸ್ ದ ಫಾಸ್ಟೆಸ್ಟ್ ರಿಸಲ್ಟ್ ಕೊಡೋ ಅಂಥ ಪ್ರಾಕ್ಟೀಸ್. Whatever your plans are for the day to day, whether it's traveling, a meeting, work project, lunch, exercise, dropping off the dry cleaning, playing a sports, going to theater, meeting a friend, yoga, cleaning your house, going to school, or buying grocery, turn today into a magical day by saying the magical word thank you for each plan going well before you leave it. If you are a person who write daily list of the things you need to do, then you can go through your daily list and be grateful for each one having gone well. Whether you do this magical practice in your mind or on paper, the most important thing is that you feel the result of each plan or activity was the best it could have been. ನೀವು ಡೈಲಿ ಯಾವುದೇ ನೆಕ್ಸ್ಟ್ ಡೇ ನಿಮ್ದು ಏನೇ ಪ್ಲ್ಯಾನ್ ಇರ್ಬೋದು, ಟಿ ವಿಗೆ ಹೋಗ್ಬೋದು, ಮೂವಿಗೆ ಹೋಗ್ಬೋದು, ಡ್ರೈ ಕ್ಲೀನಿಗೆ ಹೋಗ್ಬೋದು, ಶಾಪಿಂಗ್ ಹೋಗ್ಬೋದು, ಆಫೀಸ್ಗೆ ಹೋಗ್ಬೋದು, ಎಕ್ಸಸೈಸ್ಗೆ ಹೋಗ್ಬೋದು, ಲಂಚ್ಗೆ ಹೋಗ್ಬೋದು, ಏನೇ ಆಗಿರಲಿ, ಅದಾಗೋದಕ್ಕೂ ಮುಂಚೆನೇ ಥ್ಯಾಂಕ್ ಯು, ಇದೆಲ್ಲ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಾಗ್ತಿದೆ ಅಂತ ನೀವು ಅಂದ್ಕೊಂಡು ಮಾಡಿದ್ರೆ ಆವಾಗ ನಿಮ್ದು ಆ ಥಿಂಗ್ಸ್ ಎಲ್ಲ ಪಾಸಿಟಿವ್ ಆಗಿ ಬರುತ್ತೆ. ನೀವು ಹಾಗೆ ಅಂದ್ಕೊಂಡಲ್ಲೇ ಮಾಡಿದ್ರೆ ಅದರ ರಿಸಲ್ಟ್ ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ನಿಮ್ಮ ಮೂಡ್ ಹಾಳಾಗುತ್ತೆ ಮತ್ತು ನೀವು ಗ್ರ್ಯಾಟಿಟ್ಯೂಡ್ ಸ್ಟೇಟಿಂದ ಹೊರಗೆ ಬರ್ತೀರ. ಆಮೇಲೆ ನೀವು ಅಂದ್ಕೊಂಡಿದ್ದನ್ನು ನಿಮಗೆ ಸಿಗೋದಕ್ಕೆ ಭಾಳ ಲೇಟ್ ಆಗುತ್ತೆ. When you use gratitude ahead of time to have a magical day, it wipes out unexpected problems or difficulties before they happen. And more you use this magical practice, the better your day will become. And from the smallest thing to the important thing, everything starts going well in your life. Bumpy days smooths out, and instead of frustration or troublesome things happening in your day, your days start to have a magical flow about them, and things seem to magically go your way with less effort, no worry, no stress, and for more joy. ನೀವು ಆ ಮ್ಯಾಜಿಕಲ್ ಡೇನಲ್ಲಿ ಯೂಸ್ ಮಾಡಿದ್ರೆ ಆ ಫಾರ್ಮುಲಾ, ನಿಮಗೆ ಬರೋವಂಥ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಆಮೇಲೆ ನೀವು ಯಾವುದಾದ್ರು ಕೆಲಸ ಮಾಡಬೇಕಾದ್ರೆ ಡಿಫಿಕಲ್ಟೀಸ್ ಎಲ್ಲ ಕಮ್ಮಿ ಆಗಿಬಿಟ್ಟು ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗೋ ಅಂಥ ಚಾನ್ಸಸ್ ಬಹಳ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಇದೆಲ್ಲ ಬಹಳ ಮಾಡಬೇಕಂದ್ರೆ ಯು ಹ್ಯಾವ್ ಟು ರೈಟ್ ದ ಮ್ಯಾಜಿಕ್ ಪ್ರಾಕ್ಟೀಸ್. ಗ್ರ್ಯಾಟಿಟ್ಯೂಡಿನ ಪ್ರಾಕ್ಟೀಸನ್ನು ನೀವು ಡೈಲಿ ಬರೀ 10 ಅಂತ ಕೊಟ್ಟಿದ್ದಾರೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಬಟ್ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸನ್ನು ಎಷ್ಟೊಂದು ಬರೆದ್ರೇ ನಿಮಗೆ ಮ್ಯಾಜಿಕಲಿ ಮ್ಯಾಗ್ನೆಟೈಸ್ಡ್ ಆಗಿ ನಿಮ್ಮ ಪವರ್ ಆಗಿ ಮ್ಯಾಜಿಕಲ್ ಡೇನೆಲ್ಲ ಮಾಡೋದಕ್ಕೆ ಸಾಧ್ಯ. ಸೊ ನೀವು ಬಹಳ ನಿಮ್ಮ ಕಾನ್ಸಂಟ್ರೇಷನನ್ನು ಗ್ರ್ಯಾಟಿಟ್ಯೂಡನ್ನ ಬರೆಯೋದ್ರ ಮೇಲೆ ಗಮನ ಕೊಡಿ.
When I first began to use gratitude to have a magical day, I chose to give thanks ahead of the time for the event in my day that I don't enjoy doing very much. One of those things was going to the supermarket at the beginning of the day. I said the magical word, "Thank you for the easy and joyful trip to the supermarket." I have no idea how a trip to supermarket could be easily and joyful, but I felt as much gratitude for that outcome as I do. ಇವಾಗ ನಮ್ಮ ಆಥರ್ಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಚೂರು ಇಷ್ಟ ಆಗಿರಲಿಲ್ಲಂತೆ. ಅವರು ಮ್ಯಾಜಿಕಲ್ ಡೇ ಪ್ರಾಕ್ಟೀಸನ್ನು ಯೂಸ್ ಮಾಡ್ತಾ ಅವ್ರು ಹೇಳಿದ್ರಂತೆ, ಓ ಥ್ಯಾಂಕ್ ಯು, ನಾನು ಸೂಪರ್ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಖುಷಿಯಾಗಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬಂದೆ ಅಂತ. ಅವ್ರ ಹತ್ರ ಅದೇ ರೀತಿ ಆಯ್ತಂತೆ. The result of gratitude magical power was that I got a parking space right at the door. I then ran into two friends. One friend I have not seen for a long time, and we got together for lunch after shopping. The second friend I ran into told me about an amazing and inexpensive house cleaner, which was something I had been dreamed of having. As I did my supermarket shopping, wherever I looked, what I need was magically in front of my eyes. Everything was in stock on the shelf. One item after another was on special, and as I approached the checkout after doing my shopping in record time, a new aisle opened and the checkout person signaled me to them. As the checkout person was putting my items through the register, out of the blue she said, "Do you need any batteries?" It was the one item I had forgotten to buy. My trip to the supermarket was behind easy and joyful. It was downright magical. So, ಈ ಥರನೇ ನೀವು ಮ್ಯಾಜಿಕಲ್ ಡೇನ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಬಹಳ ಈಸಿಯಾಗಿ ಸ್ಮೂತಾಗಿ ನಿಮ್ಮ ವರ್ಕ್ ಆಗುತ್ತೆ ಅಂತ ಆಥರ್ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಯೂಸ್ ದ ಮೆನಿ ಸೂಪರ್ಲೇಟಿವ್ಸ್ ಹ್ಯಾಸ್ ಯು like to help you feel more grateful. Thank you for the incredible successful meeting. Thank you for the amazing outcome with the phone call. Thank you for the best day. ಈ ಥರ ನೀವು ಬರೀ ಅವರು ಸೂಪರ್ ಮಾರ್ಕೆಟಿಗೆ ಹೇಳೋರು, ಅದ್ರ ಬದಲು ನೀವು ಥ್ಯಾಂಕ್ ಯು, ನನ್ನ ಮೀಟಿಂಗ್ ತುಂಬ ಚೆನ್ನಾಗಾಗಿದ್ದಕ್ಕೆ ಥ್ಯಾಂಕ್ ಯು, ನನಗೆ ಒಳ್ಳೆ ಫೋನ್ ಕಾಲ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು, ನಾನು ಸ್ಪೋರ್ಟ್ಸ್ ಗೇಮ್ ನೋಡ್ತೀನಿ, ಅದು ತುಂಬಾ ಥ್ರಿಲ್ಲಿಂಗ್ ಆಗಿ ತುಂಬಾ ಎಂಜಾಯ್ಮೆಂಟ್ ಆಗಿ ತುಂಬಾ ಜಾಯ್ಫುಲ್ ಆಗಿತ್ತು, ಥ್ಯಾಂಕ್ ಯು, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಫುಲ್ ರಿಲ್ಯಾಕ್ಸ್ಡ್ ಆಗಿ ಇದ್ದೆ ಅಂತ ನೀವು ಈ ರೀತಿ ಹೇಳಿಬಿಟ್ಟು ಮ್ಯಾಜಿಕಲ್ ಡೇನ ಹೇಳಬೇಕು. ಸೊ ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ, ಯೂಶ್ವಲಿ ಡೈಮಂಡ್ ನೀವು ಯಾವುದಾದ್ರು ಕೆಲಸ ಏನಾದ್ರು ಹೋಗಬೇಕು ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್, ಫಸ್ಟು ಆ ಕೆಲಸ ಹೋಗಿ ಆಗೋದಕ್ಕೂ ಮುಂಚೆನೇ ನೀವೇ ಮ್ಯಾಗ್ನಿಫಿಸೆಂಟ್ ಔಟ್ಕಮ್ ಥರ ಹಾಕಿ ಅಂತಂದರೆ ಏನು ಅಂದರೆ, ಓ ನಾನು ಮಾಡ್ತಿರೋ ವರ್ಕು ಚೆನ್ನಾಗಾಯಿತು, ಈಸಿಯಾಗಾಯಿತು, ಹ್ಯಾಪಿಯಾಗಾಯಿತು, ಸುತೂತ್ರವಾಗಾಯಿತು ಅಂತ ನೀವು ಹೇಳಿಕೊಂಡು ಮಾಡಿ. ಆವಾಗ ಅದೇ ಥರ ನಿಮಗೆ ಔಟ್ಕಮ್ ಕೂಡ ಬರುತ್ತೆ ಅಂತ. ಹ್ಯಾವ್ ಎ ಮ್ಯಾಜಿಕಲ್ ಡೇ. ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ 10 ಲಿಸ್ಟ್ ಮಾಡಿ ಕೌಂಟ್ ಯುವರ್ ಬ್ಲೆಸ್ಸಿಂಗಿಂದು. ಆಮೇಲೆ ಮಾರ್ನಿಂಗ್ ಟೈಮಲ್ಲಿ ನೀವು ರಾತ್ರಿ ಮಲಗಬೇಕಾದ್ರೆ ಅಂದರೆ ಇವತ್ತು ನೈಟ್ ಮಲಗಿದ್ರೆ ನಾಳೆ ಡಿಸೈನ್ ಆಗುತ್ತೆ. ನಿಮ್ದೇನೇನು ಪ್ಲ್ಯಾನ್ಸ್ ಇದೆಯೋ ಬರೋದು ಬಿಟ್ಟರೆ ಮೈಂಡಲ್ಲಿ ರಿಕಾಲ್ ಮಾಡ್ಕೊಳ್ಳಿ, ಓ ನಾನು ಇದು ಮಾಡಬೇಕು, ಅದು ಮಾಡಬೇಕು, ಥ್ಯಾಂಕ್ ಯು, ಅದು ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ದೆನ್ ಗುಡ್ ನ್ಯೂಸ್ ಕಮ್ ಟು ಮೀ ಟುಮಾರೋ. ಅಲ್ಲಿ ಪ್ರತಿದಿನ ಅಂದ್ಕೊಳ್ಳಿ, ಓ ನನಗೆ ಒಳ್ಳೆ ನ್ಯೂಸ್ ಬರುತ್ತೆ ಅಂತ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮ್ಗೆ ಒಳ್ಳೆ ನ್ಯೂಸೇ ಬರುತ್ತೆ. ಆಮೇಲೆ ನೀವು ಮಲ್ಕೋಬೇಕಾದ್ರೆ ಮ್ಯಾಜಿಕ್ ರಾಕನ್ನು ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಅಸೈನ್ಮೆಂಟ್ ಅದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.